ಮಹಾಶಿವರಾತ್ರಿ ಪ್ರಯುಕ್ತ ಶಿವನ ಮೂರ್ತಿಗೆ ಹರಿದು ಬಂದ ಜನಸಾಗರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಮುಳ್ಳೂರು ಬೆಟ್ಟದಲ್ಲಿರುವ ಶಿವನ ಮೂರ್ತಿ ಆವರಣದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾದ 9ನೇ ವರ್ಷದ ಮಹಾಶಿವರಾತ್ರಿ ಉತ್ಸವವನ್ನು ವಿಶೇಷವಾಗಿ ಆಚರಣೆ. ಶಿವ ಪ್ರತಿಷ್ಠಾಪನಾ ಸೇವಾ ಸಮಿತಿ ಅಧ್ಯಕ್ಷ ಶಾಸಕ ಅಶೋಕ್ ಪಟ್ಟಣ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ಮಹಾಶಿವರಾತ್ರಿ ಉತ್ಸವದ ದಿನ ರಾಜ್ಯದ 2ನೇ ಎತ್ತರದ ಶಿವನ ಮೂರ್ತಿ ಮತ್ತು ಅತಿ ಎತ್ತರದ ನಂದಿ ವಿಗ್ರಹಗಳ ದರ್ಶನಕ್ಕೆ ಸುಮಾರು 1,00,000ಕ್ಕೂ ಹೆಚ್ಚಿನ ಜನರು ಬಂದಿದ್ದರು. ಅವರಿಗೆ ದರ್ಶನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಶಿವರಾತ್ರಿ ಆಚರಣೆಯ ಹಿನ್ನೆಲೆಯಲ್ಲಿ ಉಪವಾಸ ಕೈಗೊಳ್ಳುವ ಮತ್ತು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಉಪವಾಸದ ಫಲಹಾರದ ವ್ಯವಸ್ಥೆಗೆ ಸಮಿತಿ ಸುಮಾರು 3 ಟನ್ ಖರ್ಜೂರ, 3 ಕ್ವಿಂಟಾಲ್ ಬೇಯಿಸಿದ ಶೇಂಗಾ, ಸಾಬುದಾನಿ, 1 ಲಕ್ಷಕ್ಕೂ ಹೆಚ್ಚಿನ ಬಾಳೆಹಣ್ಣುಗಳನ್ನು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ನೀಡಲಾಯಿತು. ಸರತಿ ಸಾಲಿನಲ್ಲಿ ನಿಂತು ಸಾಬುದಾನಿ, ಖರ್ಜೂರ, ಶೇಂಗಾ, ಬಾಳೆಹಣ್ಣು ಪ್ರಸಾದ ಪಡೆದ ಭಕ್ತಾದಿಗಳು ಶಿವನ ದರ್ಶನಕ್ಕಾಗಿ ನೂಕುನುಗ್ಗಲು ಎದುರಾಗದಂತೆ ಸರತಿ ಸಾಲಿನಲ್ಲಿ ದರ್ಶನಕ್ಕೆ ಭಕ್ತಾದಿಗಳು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಹೆಚ್ಚಿನ ಕೌಂಟರ್ಗಳನ್ನು ನಿರ್ಮಿಸಲಾಗಿತ್ತು. ಪೊಲೀಸ್ ಇಲಾಖೆಯಿಂದ ಸಿಸಿ ಕ್ಯಾಮೆರಾ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಪವಿತ್ರ ಮಹಾಶಿವರಾತ್ರಿ ಆಚರಣೆಗೆ ರಾತ್ರಿ ಜಾಗರಣೆ ಹಮ್ಮಿಕೊಂಡು ಆಧ್ಯಾತ್ಮ ಪ್ರವಚನಗಳು ನಡೆದವು. ಪ್ರವಚನಕ್ಕೆ ಆಗಮಿಸುವ ಭಕ್ತರಿಗೂ ರಾತ್ರಿ ಸಹ ಶೇಂಗಾ, ಸಾಬುದಾನಿ, ಖರ್ಜೂರ, ಬಾಳೆಹಣ್ಣಿನ ವಿತರಣೆ ಮಾಡಲಾಯಿತು. 3 ಟನ್ ಖರ್ಜೂರ ಸಚಿವ ಜಮೀರ್ ಅಹಮದ್ ಖಾನ್ನಿಂದ ದೇಣಿಗೆ ನೀಡಿದ್ದಾರೆ. ಆಧ್ಯಾತ್ಮ ಪ್ರವಚನ ಮತ್ತು ಸಂಗೀತ ಸೇವೆ ಸಲ್ಲಿಸಲು ವಿವಿಧ ಮಹಿಳಾ ಭಜನಾ ಮಂಡಳಿಗಳಿಂದ ಭಜನೆ ನಡೆಯಿತು ಎಂದು ಶಿವ ಪ್ರತಿಷ್ಠಾಪನಾ ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ಅಶೋಕ್ ಪಟ್ಟಣ ಹೇಳಿದರು. ಮತ್ತು ಶಿವನ ದರ್ಶನಕ್ಕೆ ಬಂದಂತಹ ಭಕ್ತರು ತಮ್ಮ ಅನಿಸಿಕೆಯನ್ನು ಬಹಳ ಖುಷಿಯಿಂದ ಹಂಚಿಕೊಂಡರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಎರಡೂ ಐತಿ ಬಿಡಿ. ಅಲ್ಲ ಚಪ್ಪಲ್ ಸ್ಟ್ಯಾಂಡ್ ಇದ್ರೆ ದುರ್ಗಪ್ಪ ಹಾಕಿ